ಪ್ರಜ್ವಲ್ ರೇವಣ್ಣ ಪಾಸ್ಪೋರ್ಟ್ ರದ್ದು ಮಾಡುವ ಪ್ರಕ್ರಿಯೆ ಆರಂಭಗೊಂಡಿದೆ. ಪಾಸ್ಪೋರ್ಟ್ ರದ್ದು ಮಾಡಲು ಪತ್ರ ಬರೆದಿದ್ದಂತ ರಾಜ್ಯ ಸರ್ಕಾರ ಈಗ ಅವರ ಪಾಸ್ಪೋರ್ಟ್ನ ರದ್ದು ಮಾಡುವಂತ ಪ್ರಕ್ರಿಯೆ ಆರಂಭವಾಗಿದೆ. ಖುದ್ದು ರಾಜ್ಯ ಸರ್ಕಾರವೇ ಪತ್ರವನ್ನು ಬರೆದು ಪಾಸ್ಪೋರ್ಟ್ನ ರದ್ದು ಮಾಡಲು ಕೇಂದ್ರಕ್ಕೆ ಮನವಿಯನ್ನ ಮಾಡಿತ್ತು. ಅರೆಸ್ಟ್ ವಾರೆಂಟ್ ಸಮೇತ ವಿದೇಶಾಂಗ ಇಲಾಖೆಗೆ SIT ಪತ್ರವನ್ನು ಕೂಡ ಬರೆದಿತ್ತು. ಪಾಸ್ಪೋರ್ಟ್ ರದ್ದು ಮಾಡುವಂತೆ ಮನವಿ ಮಾಡಿದೆ SIT. ರಾಜ್ಯದ ಪತ್ರ ಆಧರಿಸಿ ಪ್ರಕ್ರಿಯೆಯನ್ನ ಆರಂಭಿಸಿದೆ ವಿದೇಶಾಂಗ ಇಲಾಖೆ. ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸಂದೇಶ್. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಸಂದೇಶ್, ಈಗಾಗಲೇ ರಾಜ್ಯ ಸರ್ಕಾರದ ಪತ್ರವನ್ನ ನೋಡಿ ವಿದೇಶಾಂಗ ಇಲಾಖೆ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆಯನ್ನ ಆರಂಭ ಮಾಡಿರೋ ಅಂತದ್ದು. ಪ್ರಕ್ರಿಯೆ ಹೇಗಿರುತ್ತೆ? ಎಷ್ಟು ದಿನದಲ್ಲಿ ಪ್ರಜ್ವಲ್ ರೇವಣ್ಣರ ಪಾಸ್ಪೋರ್ಟ್ ಅಧಿಕೃತವಾಗಿ ರದ್ದಾಗಬಹುದು? ಸಂದೇಶ್. ಮಧುಸೂದನ್, ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ SIT ಅಧಿಕಾರಿಗಳು ವಿದೇಶಾಂಗ ಇಲಾಖೆಗೆ, ರಾಜ್ಯ ಗೃಹ ಇಲಾಖೆಯ ಮುಖಾಂತರ ವಿದೇಶಾಂಗ ಇಲಾಖೆಗೆ ಒಂದು ಪಾಸ್ಪೋರ್ಟ್ ರದ್ದನ್ನ ಕೋರಿ ಈಗಾಗಲೇ ರದ್ದು ಮಾಡಬೇಕು ಅಂತ ಒಂದು ಪತ್ರವನ್ನ ಬರೆದಿದ್ರು. ಆದ್ರೆ ಆ ಪತ್ರವನ್ನ ಬರೆದಂತ ಸಂದರ್ಭದಲ್ಲಿ ನ್ಯಾಯಾಲಯದ ಆದೇಶ ಏನಾದ್ರೂ ಇದೆಯಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಅಥವಾ ನ್ಯಾಯಾಲಯದ ಆದೇಶ ಕೊಟ್ಟಿಲ್ಲ ಅಂತ ಹೇಳಿ ವಾಪಸ್ ಉತ್ತರವನ್ನ ಕೊಟ್ಟಿದ್ರು. ಈ ಹಿನ್ನೆಲೆಯಲ್ಲಿ ಈಗ ಸದ್ಯ ನ್ಯಾಯಾಲಯದಿಂದ ಪಡೆದಂತ ಅರೆಸ್ಟ್ ವಾರೆಂಟ್ ಏನಿದೆ, ಆ ಅರೆಸ್ಟ್ ವಾರೆಂಟ್ ಅನ್ನ ಪಡೆದುಕೊಂಡು ಅದನ್ನ ಅಟ್ಯಾಚ್ ಮಾಡಿ ಮತ್ತೆ SIT ಅಧಿಕಾರಿಗಳು ರಾಜ್ಯ ಗೃಹ ಇಲಾಖೆಯ ಮುಖಾಂತರ ವಿದೇಶಾಂಗ ಇಲಾಖೆಗೆ ಈಗಾಗಲೇ ಆ ಪಾಸ್ಪೋರ್ಟ್ ರದ್ದು ಕೋರಿ ಈಗಾಗಲೇ ಪತ್ರವನ್ನ ಬರೆದಿದ್ದಾರೆ. ಆ ಪತ್ರವನ್ನ ಈಗ ವಿದೇಶಾಂಗ ಇಲಾಖೆ ಯಾವ ರೀತಿ ಕನ್ವರ್ಟ್ ಮಾಡುತ್ತೆ ಅಂದ್ರೆ, ಪಾಸ್ಪೋರ್ಟ್ ರದ್ದು ಮಾಡೋದಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ತಾರೆ ಅಥವಾ ಪ್ರೊಸೆಸ್ ಹೆಂಗಿರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಪತ್ರ ಬರೆದಿರೋದ್ರಿಂದ ಈಗ ವಿದೇಶಾಂಗ ಇಲಾಖೆ ಆ ಕಂಪ್ಲೀಟ್ ಏನು ಪಾಸ್ಪೋರ್ಟ್ ರದ್ದು ಪ್ರಕ್ರಿಯೆಯನ್ನ ಆರಂಭ ಮಾಡಿದೆ. ಇಲ್ಲಿ ಪ್ರಮುಖವಾಗಿರುವಂತದ್ದು ಆ ಪ್ರಕ್ರಿಯೆ ಯಾಕೆ ವಿದೇಶಾಂಗ ಇಲಾಖೆ ಮಾಡುತ್ತೆ ಅಂದ್ರೆ, ಪಾಸ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಇದರ ಅಡಿಯಲ್ಲಿ ಬರುತ್ತೆ, ಅಂದ್ರೆ ವಿದೇಶಾಂಗ ಇಲಾಖೆಯ ಅಡಿಯಲ್ಲಿ ಬರುತ್ತೆ. ಹಾಗಾಗಿ ಈಗ ಬಂದಿರುವಂತಹ ಪತ್ರವನ್ನ ಕೇಂದ್ರ ಗೃಹ ಇಲಾಖೆಗೆ ರವಾನೆ ಮಾಡಲಾಗುತ್ತೆ. ಅಲ್ಲಿ ಕೇಂದ್ರ ಗೃಹ ಇಲಾಖೆಯಲ್ಲಿ SIT ಬರೆದಿರುವಂತಹ ಪತ್ರವನ್ನ ವೆರಿಫೈ ಮಾಡಲಾಗುತ್ತೆ. ಅಂದ್ರೆ ಕಂಪ್ಲೀಟ್ ಆಗಿ ಒಂದು ಪರಿಶೀಲನೆಯನ್ನ ನಡೆಸಿ, ಆ ಪರಿಶೀಲನೆ ನಡೆಸಿದಂತ ಸಂದರ್ಭದಲ್ಲಿ SIT ಬರೆದಿರುವಂತಹ ಪತ್ರ ಅಥವಾ ಅವರು ಕೊಟ್ಟಿರುವಂತಹ ಕಂಪ್ಲೀಟ್ ಆದ ಮಾಹಿತಿಗಳು, ಡಾಕ್ಯುಮೆಂಟ್ಸ್ ಏನಿರ್ತವೆ ಅವೆಲ್ಲವೂ ಕೂಡ ಸರಿಯಾಗಿದೆ ಅಂತ ಹೇಳಿದ್ರೆ, ಅದಾದ ಬಳಿಕ ವಿದೇಶಾಂಗ ಇಲಾಖೆ ಪಾಸ್ಪೋರ್ಟ್ ರದ್ದನ್ನ ಮಾಡುವಂತ ಕೆಲಸವನ್ನ ಮಾಡುತ್ತೆ. ಅದಾದ ಬಳಿಕ ಅಂದ್ರೆ ಪಾಸ್ಪೋರ್ಟ್, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿದ್ರೆ ಆಟೋಮೆಟಿಕಲಿ ಎಲ್ಲಾ ದೇಶಗಳ ಇಮಿಗ್ರೇಷನ್ ಅಲ್ಲಿ ಅಪ್ಡೇಟ್ ಆಗುತ್ತೆ, ಅಂದ್ರೆ ಈ ರೀತಿ ಪಾಸ್ಪೋರ್ಟ್ ರದ್ದಾಗಿದೆ ಅಂತ ಹೇಳಿ. ಹಾಗಾಗಿ ಈಗ ಪ್ರಜ್ವಲ್ ರೇವಣ್ಣಗೆ ಇರೋದು ಒಂದೇ ಆಪ್ಷನ್, ಅಂದ್ರೆ ನೇರವಾಗಿ ದೇಶಕ್ಕೆ ವಾಪಸ್ ಬರಬೇಕು ಅಥವಾ ಅಪ್ಸ್ಕ್ಯಾಂಡ್ ಆಗೋದೇ ಆದ್ರೆ ಐಡೆಂಟಿಟಿಯನ್ನ ಬದಲಾವಣೆ ಮಾಡಿಕೊಂಡು ಅಪ್ಸ್ಕ್ಯಾಂಡ್ ಆಗಬೇಕಾಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು ಈಗಾಗಲೇ ಪಾಸ್ಪೋರ್ಟ್ ಆಕ್ಟ್ 1967 ಸೆಕ್ಷನ್ 10 ಸಬ್ ಕ್ಲಾಸ್ 1, ಸೆಕ್ಷನ್ 10 ಸಬ್ ಕ್ಲಾಸ್ 2, ಸೆಕ್ಷನ್ 10 ಸಬ್ ಕ್ಲಾಸ್ 3 ನ ಅಡಿಯಲ್ಲಿ ಅವರ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಲಾಗುತ್ತೆ. ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು 10 ಸಬ್ ಕ್ಲಾಸ್ 1 ಏನಿದೆ, ಇದು ಆಂತರಿಕ ಭದ್ರತೆಗೆ ಸಂಬಂಧಪಟ್ಟಂತೆ ದೇಶದ ಆಂತರಿಕ ಭದ್ರತೆಗೆ ಏನಾದ್ರು ಧಕ್ಕೆ ತಂದ್ರೆ ಆಗ ಆ ಪಾಸ್ಪೋರ್ಟ್ ಅನ್ನ ರದ್ದು ಮಾಡ್ತಾರೆ. ಸೆಕ್ಷನ್ 10 ಸಬ್ ಕ್ಲಾಸ್ 2 ಏನಿದೆ, ಇದು ಪ್ರಮುಖವಾಗಿರುವಂತದ್ದು ಎರಡು ದೇಶಗಳ ನಡುವೆ ಇರುವಂತಹ ಸಂಬಂಧವನ್ನು ಉಳಿಸಿಕೊಳ್ಳೋದಕ್ಕೆ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಆದ್ರೆ ಪ್ರಜ್ವಲ್ ರೇವಣ್ಣ ಅವನ್ನ ಯಾವ ಒಂದು ಆಕ್ಟ್ ನ ಅಡಿಯಲ್ಲಿ ಮಾಡಬಹುದು ಅನ್ನೋದಾದ್ರೆ, ಪಾಸ್ಪೋರ್ಟ್ ಆಕ್ಟ್ 1967 ಸೆಕ್ಷನ್ 10 ಸಬ್ ಕ್ಲಾಸ್ 3 ಏನಿದೆ, ಇದು ಯಾವುದೇ ರೀತಿಯ ಕ್ರಿಮಿನಲ್ ಚಾರ್ಜಸ್ ಗಳು ಆಗಿದ್ರೆ ಒಬ್ಬ ವ್ಯಕ್ತಿ ಮೇಲೆ, ಆಗ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಆಗಿರ್ಬೋದು ಅಥವಾ ಪಾಸ್ಪೋರ್ಟ್ ಅನ್ನ ರದ್ದು ಮಾಡುವಂತ ಕೆಲಸವನ್ನ ಮಾಡಬಹುದು. ಅದೇ ಒಂದು ಸೆಕ್ಷನ್ ನ ಅಡಿಯಲ್ಲಿ ಪಾಸ್ಪೋರ್ಟ್ ಆಕ್ಟ್ 1967 ಸೆಕ್ಷನ್ 10 ಸಬ್ ಕ್ಲಾಸ್ 3 ಏನಿದೆ, ಈ ಒಂದು ಆಕ್ಟ್ ನ ಅಡಿಯಲ್ಲಿ ಅಲ್ಲಿ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಲಾಗುತ್ತೆ. ಹಾಗಾಗಿ ಈಗ ಸದ್ಯ ಪ್ರೊಸೆಸ್ ಮುಂದುವರೆದಿರೋದ್ರಿಂದ ಈಗ ಸದ್ಯ ವಿದೇಶಾಂಗ ಇಲಾಖೆಯಿಂದ SIT ಇಂದ ಬಂದಿರುವಂತಹ ಪತ್ರಗಳನ್ನ ಅಥವಾ ಡಾಕ್ಯುಮೆಂಟ್ ಗಳನ್ನ ಎಲ್ಲವನ್ನೂ ಕೂಡ ಕೇಂದ್ರ ಗೃಹ ಇಲಾಖೆಗೆ ವೆರಿಫಿಕೇಶನ್ಗೆ ಕಳಿಸಲಾಗಿದೆ. ಮಧುಸೂದನ್, ಧನ್ಯವಾದ ಸಂದೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.